ಯಾವ ಖುಷಿಗಾಗಿ ಈ ಉತ್ಸವನ ಮಾಡ್ಬೇಕನ್ನೋದು ನನ್ನ ಪ್ರಶ್ನೆ ಇದೆ. ನಂದು ಒಂದೇ ಪ್ರಶ್ನೆ, ರಾಯಚೂರು ಉತ್ಸವ ಅಂತ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಮೂಲಭೂತ ಸೌಲಭ್ಯಗಳು ತುಂಬಾ ತಾಂಡವಾಡ್ತವೆ, ಸಮಸ್ಯೆಗಳು ತಾಂಡವಾಡ್ತವೆ. ಈ ಉತ್ಸವ ಕೇವಲ ಔಪಚಾರಿಕವಾಗದೆ ಇದು ಅರ್ಥಪೂರ್ಣವಾಗಿ ಜರುಗಬೇಕನ್ನುವಂಥದ್ದು ನಮ್ಮ ಒಂದು ಮುಖ್ಯ ಆಶಯ. ಇದು ಮನೆ ಮನೆಯ ಉತ್ಸವ, ಜನೋತ್ಸವ ಆಗ್ಬೇಕು. ಉತ್ಸವ ಅಂದ್ರೆ ಬರೀ ನಾವು ಕುಣಿದು ಕುಪ್ಪಳಿಸಿದ ಉತ್ಸವ ಅಲ್ಲ. ಸಹಬಾಳ್ವೆಯನ್ನು ನಡೆಸಿರ್ತಕ್ಕಂಥ ಈ ಪ್ರದೇಶದಲ್ಲಿ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡತಕ್ಕಂಥ ಈ ದೇಶದ, ಈ ನಮ್ಮ ಪ್ರದೇಶದ ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಉತ್ಸವ ಆಚರಣೆ ಮಾಡ್ಬೇಕಂತೇಳಿ ನನ್ನ ಅಭಿಪ್ರಾಯ. ರಾಯಚೂರು ಜಿಲ್ಲಾ ಉತ್ಸವ ಮಾಡ್ತಾರ ಅನ್ನುವಂಥ ಒಂದು ಸುದ್ದಿಯನ್ನ ನಾವು ಕೇಳಿದ್ದೀವಿ. ರಾಯಚೂರು ಜಿಲ್ಲಾ ಉತ್ಸವ ಒಂದು 23 ವರ್ಷಗಳ ಕೆಳಗಡೆ ಆಗಿತ್ತು ಅನ್ನೋಂಥ ಮಾಹಿತಿ ಇದೆ. 23 ವರ್ಷಗಳಾಯಿತು, ನಂತರ ಆದರೂ ಮಾಡೋದಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋಂಥದ್ದು ಒಂದು ಖುಷಿ ವಿಚಾರ. ಆದರೆ ಯಾವ ಖುಷಿಗಾಗಿ ಈ ಉತ್ಸವನ ಮಾಡ್ಬೇಕನ್ನೋಂಥದ್ದು ನನ್ನ ಪ್ರಶ್ನೆ ಇದೆ. ಯಾಕಂದರೆ ಜಿಲ್ಲೆ ತುಂಬ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ. ಅಂಥ ಸಮಯದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥದ್ದು ಈ ಜಿಲ್ಲೆಯ ಜನತೆಗೆ, ಜಿಲ್ಲಾಡಳಿತಕ್ಕೆ ಇದು ಬೇಕಾಗಿತ್ತಾ ಅನ್ನೋಂಥದ್ದು ಒಂದು ನನ್ನ ಸಣ್ಣ ಒಂದು ಪ್ರಶ್ನೆ. ಯಾಕಂತಂದರೆ ಜಿಲ್ಲೆಯಲ್ಲಿ ಅಪೌಷ್ಟಿಕತೆಯಲ್ಲಿ ನಾವು ತಳಹಂತದಲ್ಲಿದ್ದೀವಿ. ಅತ್ಯಂತ ರಾಜ್ಯದಲ್ಲಿ ಹೆಚ್ಚಿನ ಅಪೌಷ್ಟಿಕತೆ ನಮ್ಮ ಜಿಲ್ಲೆ ಇದೆ. ಅಪೌಷ್ಟಿಕತೆಯಿಂದ ಹೊರಗಡೆ ಬಂದಿಲ್ಲ ನಾವು. ತಾಯಿ ಮಕ್ಕಳ ಮರಣಗಳನ್ನು ನಾವು ತಡೆಗಟ್ಟುವಲ್ಲಿ ಯಶಸ್ವಿ ಆಗಿಲ್ಲ. ರಸ್ತೆ ಅಪಘಾತಗಳನ್ನು ಸಂಪೂರ್ಣ ಜಿಲ್ಲೆಯಲ್ಲಿ ಜೀರೋ ನಿಲ್ಲಿಸುವಲ್ಲಿ ನಾವು ಯಶಸ್ವಿ ಆಗಿಲ್ಲ. ಶಾಲೆಗಳಿಗೆ ಶಿಕ್ಷಕರು ಫುಲ್ ಆಗಿದಾರ ಅಂತ ಅನ್ನೋಂಥ ಖುಷಿ ಸಹ ಇಲ್ಲ. ಅಥವಾ ಜಿಲ್ಲೆಯಲ್ಲಿ ಮದ್ಯ ನಿಷೇಧ ಮಾಡಿ ನಾವು ಮದ್ಯ ಮುಕ್ತ ಜಿಲ್ಲೆಯನ್ನಾಗಿ ಮಾಡಿದ್ದೀವ, ಆ ಖುಷಿನಿಲ್ಲ. ಅಥವಾ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ತುಂಬ ಬೆಲೆ ಕೊಟ್ಟು ರೈತರಾದರೂ ಖುಷಿದಾರ, ಅವರು ಖುಷಿಯಾಗಿಲ್ಲ. ಈ ಜಿಲ್ಲೆಯಲ್ಲಿ ವಾಸ ಮಾಡ್ತಕ್ಕಂಥ ರೈತರು, ದಲಿತರ ವಿಷಯಕ್ಕೆ ಬಂದರೆ ಇನ್ನೂ ಅಸ್ಪೃಶ್ಯತೆ ಆಚರಣೆ ಜಿಲ್ಲೆಯಲ್ಲಿ ಜೀವಂತ ಇದೆ. ಯಾವ ಖುಷಿಯಾಗಿ ಅನ್ನೋಂಥದ್ದು ನನಗೆ ಒಂದು ಪ್ರಶ್ನೆ ಬರುತ್ತೆ. ಜಿಲ್ಲಾಡಳಿತಕ್ಕೆ ನನ್ನೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಇತ್ತೀಚೆಗೆ ರಾಯಚೂರು ಜಿಲ್ಲೋತ್ಸವ ಅಂತಕೊಂಡು ಒಂದು ಕಾರ್ಯಕ್ರಮ ಜಿಲ್ಲಾಡಳಿತ ಹಮ್ಮಿಕೊಂಡಿದೆ. ನಂದು ಒಂದೇ ಪ್ರಶ್ನೆ, ರಾಯಚೂರು ಉತ್ಸವ ಅಂತ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಒಂದು ರಾಯಚೂರು ಉತ್ಸವ ಮಾಡ್ತಾ ಇದ್ರೆ ಪೂರ್ವಭಾವಿ ಸಭೆಗೆ ಸಂಘಟನೆಗಳನ್ನು ಕರಿಬೇಕಾಗಿತ್ತು. ಕೇವಲ ಪತ್ರಿಕೆಗಳಲ್ಲಿ ಪ್ರಕಟಣೆ ಕೊಟ್ಟು ಸಭೆಗೆ ಆಹ್ವಾನಿಸೋದು ಅದು ಸೂಕ್ತವಲ್ಲ. ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಯಾವ ಕಾರಣಕ್ಕಾಗಿ ರಾಯಚೂರು ಉತ್ಸವ ಮಾಡ್ತಾರೆ ಅನ್ನೋದು ನಮ್ಗೆ ಪ್ರಶ್ನೆ. ಒಂದು ವೇಳೆ ರಾಯಚೂರು ಉತ್ಸವ ಮಾಡಬೇಕು ಅಂತ ಅನ್ಸಿದ್ರೆ ನಮ್ಗೆ ರಾಯಚೂರು ಉತ್ಸವ ಮಾಡಲಿ, ನಮ್ಗೆ ಅದಕ್ಕೆ ವಿರೋಧ ಇಲ್ಲ. ಆದ್ರೆ ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಾರೆ ಅನ್ನೋದು ನಮ್ಗೆ ವಿಷಯ. ನನಗನಿಸಿದಂಗೆ ಏನಂತಂದ್ರೆ, ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಮೂಲಭೂತ ಸೌಲಭ್ಯಗಳು ತುಂಬಾ ತಾಂಡವಾಡ್ತವೆ, ಸಮಸ್ಯೆಗಳು ತಾಂಡವಾಡ್ತವೆ. ಉದಾಹರಣೆಗೆ ರಾಯಚೂರಲ್ಲಿ ಯಾವ ರಸ್ತೆಗಳು ನೆಟ್ಟಿಗಿಲ್ಲ. ಇಂಟೀರಿಯರ್ ರೋಡ್ಗಳು ನೋಡಿದ್ರೆ ಅವನು ನೆಟ್ಟಿಗಿಲ್ಲ. ಉದಾಹರಣೆಗೆ ಈ ರಾಯಚೂರು ಸಿಟಿಯಲ್ಲೇ NH ಹಾದು ಹೋಗ್ಯದ. NH ಅಂತ ಯಾರೂ ಅಂದ್ಕೊಳ್ಳೋದಿಲ್ಲ. ಸಿಂಗಲ್ ಗಾಡಿಗಳು ಓಡುತ್ತಾವ್ರು, ಡಬಲ್ ರೋಡ್ಗಳೇ ಇಲ್ಲ. ಮತ್ತೆ ಎಷ್ಟೋ ಸಲ ಈ NH ರೋಡ್ನಲ್ಲಿ ಆಕ್ಸಿಡೆಂಟ್ಗಳಾಗಿದೆ. ಅದು ಅಂಕಿಅಂಶ ಗೊತ್ತಿಲ್ಲ. ಒಂದು ಅಂಕಿಅಂಶ ತಕೊಂಡ್ರೆ ಮಾತ್ರ ಬಹಳಷ್ಟು ಅದಾವೆ. ಹಿಂಗಾಗಿ ಇಂಥವೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಒಂದು ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ರಾಯಚೂರೋತ್ಸವ ಮಾಡ್ತೀವಿ, ಯಾವ ಗನಾಂಧಾರಿ ಕೆಲಸ ಮಾಡಿವಂತ ಕೂಡ ರಾಯಚೂರೋತ್ಸವ ಮಾಡ್ತಾರೆ ಅನ್ನೋದು ನಮ್ದೊಂದು ಯಕ್ಷ ಪ್ರಶ್ನೆ. ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 2 ದಶಕಗಳಿಂದ ಯಾವುದೇ ಉತ್ಸವ ಜರುಗಿಲ್ಲ. ಆದರೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹಲವಾರು ಉತ್ಸವಗಳು ನಡೀತಾ ಇರ್ತವೆ. ಆದರೆ ರಾಯಚೂರಿಗೆ ತನ್ನದೇ ಆಗಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಇತಿಹಾಸವನ್ನು ಒಳಗೊಂಡಿದೆ. ಇಂತಹ ಸಂದರ್ಭದಲ್ಲಿ ಈ ರಾಯಚೂರು ಉತ್ಸವ ನಡೀತಕ್ಕಂಥದ್ದು ಸ್ವಾಗತಾರ್ಹ. ಈ ಉತ್ಸವ ಕೇವಲ ಔಪಚಾರಿಕವಾಗದೆ ಇದು ಅರ್ಥಪೂರ್ಣವಾಗಿ ಜರುಗಬೇಕನ್ನುವಂಥದ್ದು ನಮ್ಮ ಒಂದು ಮುಖ್ಯ ಆಶಯ. ಈ ಒಂದು ಉತ್ಸವದಲ್ಲಿ ವಿಶೇಷವಾಗಿ ಏನು 1975-80ರ ದಶಕದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಡೆದ ದಲಿತ ಚಳುವಳಿಯ ಭಾಗವಾಗಿ ಅದರ ಒಂದು ಮರು ಅವಲೋಕನ ಆಗಬೇಕು. ಜೊತೆಗೆ ಇಲ್ಲಿ
ಇಲ್ಲಿ ರಾಯಚೂರು ಜಿಲ್ಲೆಯ ಏನು 7 ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಗಳನ್ನು ಒಗ್ಗೂಡಿಸಿ ವಿವಿಧ ತಾಲೂಕುಗಳಿಂದ ಎಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲಿ ಜನಪ್ರತಿನಿಧಿಗಳು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಒಂದು ಸಂವಾದದ ಗೋಷ್ಠಿಯನ್ನು ಏರ್ಪಡಿಸಬೇಕು ಎನ್ನುವಂಥದ್ದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ, ಇವತ್ತು ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಗ್ರಾಮಗಳಲ್ಲಿ. ಅದರ ಒಂದು ಕುರಿತಾಗಿ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಗ್ರಾಮಗಳ ಭೇಟಿಯನ್ನು ಮಾಡಿದಾಗ ನಿಜವಾಗಲೂ ಕೂಡ ಅಲ್ಲಿರುವ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಮುಖಾಂತರವಾಗಿ ಇದು ಒಂದು ಉತ್ಸವದ ಒಂದು ಭಾಗವಾಗಬೇಕು. ಅತಿ ಮುಖ್ಯವಾಗಿ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿತಕ್ಕಂಥ ರೀತಿಯಲ್ಲಿ ಆ ಒಂದು ಸಂವಿಧಾನದ ಆಶಯಗಳ ಕುರಿತಾಗಿ ಕೂಡ ಈ ಒಂದು ಉತ್ಸವದ ಭಾಗವಾಗಬೇಕಂತಕ್ಕಂಥದ್ದು ನನ್ನ ಒಂದು ಇಚ್ಛೆ. ಇದು ಮನೆ ಮನೆಯ ಉತ್ಸವ ಆಗಬೇಕು, ಜನೋತ್ಸವ ಆಗಬೇಕು. ಯಾಕಂದರೆ ಈ ಉತ್ಸವದಲ್ಲಿ ಸಂದೇಶಗಳು ಏನಿದೆ ಅಂದರೆ, ನಮ್ಮ ರಾಯಚೂರು ಹೇಗಿರಬೇಕು, ಯಾವ ರೀತಿ ಸ್ವಚ್ಛತೆ ಆಗಿರಬೇಕು, ನಮ್ಮ ರಾಯಚೂರಲ್ಲಿ ಕುಡಿಯೋ ನೀರುಗಳು ತೊಂದರೆನೇ ಆಗಬಾರ್ದು. 2 ನದಿಗಳನ್ನ ಇಟ್ಕೊಂಡು ಕುಡಿಯೋ ನೀರಿಗೆ ನಾವು ಒಂದೊಂದು ಸಲ ಹಪಾಪಿಸ್ತೇವೆ. ಆಮೇಲೆ ಕಲುಷಿತ ನೀರುಗಳಿಂದ ಹಿಂದೆ ಸಾವುಗಳಾಗಿವೆ. ಇವೆಲ್ಲ ಮುಂದೆ ಆಗಬಾರದು ಅಂತಕ್ಕಂಥದ್ದನ್ನ ಒಂದು ಸಂದೇಶ ಜನರಿಗೆ ಹೋಗ್ಬೇಕು. ಇದು ಜನರಿಗೆ ಹೋಗ್ಬೇಕು. ಉತ್ಸವ ಅಂದರೆ ಬರೀ ನಾವು ಕುಣಿದು ಕುಪ್ಪಳಿಸಿದ ಉತ್ಸವ ಅಲ್ಲ, ಅದಕ್ಕೆ ಆದಂಥ ಒಂದು ಸಂದೇಶ ಜನರ ಮನಸ್ಸಿಗೆ ತಲುಪಬೇಕು ಅಂತಕ್ಕಂಥದ್ದನ್ನ ನನ್ನ ಒಂದು ಆಲೋಚನೆ ಆಗಿದೆ. ಇದು ತಲುಪ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಹಲವಾರು ವಿಚಾರಗಳನ್ನ ಮಾಡಿದ್ದಾರೆ, ಗೋಡೆ ಬರಹಗಳಿಡ್ತಾ ಇದ್ದಾರೆ, ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಬಟ್ ಒಂದನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಬರೀ ಮಹಾನಗರ ಪಾಲಿಕೆ ಸ್ವಚ್ಛತೆ ಬಗ್ಗೆ ಆಲೋಚಿಸಿದ್ವಲ್ಲ, ಪ್ರತಿಯೊಬ್ಬ ರಾಯಚೂರಿನ ನಾಗರಿಕನ ಕರ್ತವ್ಯ. ನಾವು ಸ್ವಚ್ಛವಾಗಿರಬೇಕು, ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಇದು ನಮ್ಮ ಧರ್ಮ. ಎಲ್ಲಿ ಬಂತಲ್ಲಿ ಎಸೆಯಬಾರದು, ಚರಂಡಿಯಲ್ಲಿ ಎಸೆಯಬಾರದು, ಎಲ್ಲೆಲ್ಲಿ ಡಸ್ಟ್ ಬಿನ್ಗಳಿದಾವೆ ಅಲ್ಲಿ ಹಾಕಬೇಕು ಅಂತಕ್ಕಂಥ ಜನರಿಗೆ ಆ ಅರಿವು ಬರಬೇಕು. ಆದರೆ ಈ ಉತ್ಸವಗಳಲ್ಲೂ ಕೂಡ ಅದರ ಬಗ್ಗೆ ಬೀದಿ ನಾಟಕಗಳಾಗಬೇಕು, ಸ್ವಚ್ಛತೆ ಬಗ್ಗೆ ಜನರಿಗೆ ಮನದಟ್ಟಂಗೆ ಒಂದು ಸಂದೇಶಗಳನ್ನ ಕೊಡಬೇಕು. ನನ್ನ ಹೆಸರು ಜೈ ಭೀಮ್, ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ. ಈ ರಾಯಚೂರು ಉತ್ಸವದಲ್ಲಿ ನಾನು ಮುಖ್ಯವಾಗಿ ಒಂದು ಬೇಡಿಕೆಯನ್ನು ಇಡೋದಕ್ಕೆ ಇಚ್ಛಿಸ್ತೇನೆ. ಏನು ಅಂದರೆ, ರಾಯಚೂರು ಉತ್ಸವನ ನಾವು ಸಂಭ್ರಮ ಪಡ್ಬೋದು, ಒಂದಾಗಿ ಮಾಡ್ಬೋದು. ಆದರೆ ರಾಯಚೂರು ಉತ್ಸವ ಅನ್ನೋದು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ, ಉತ್ಸವ ಮಾಡುವಂಥದ್ದು ಏನಿದೆ ಅನ್ನೋದಕ್ಕೆ ಕೆಲವು ವಿಷಯಗಳಲ್ಲಿ ನನಗೆ ಭಾಳ ನೋವಾಗ್ತಾ ಇದೆ. ಕೆಲವು ವಿಷಯಗಳಲ್ಲಿ ಭಾಳ ಅಪ್ರಿಷಿಯೇಷನ್ ಮಾಡಬೇಕು ಡಿಸ್ಟಿಕ್ ಏನಿದೆ ಜಿಲ್ಲಾಡಳಿತನ. ಈ ಒಂದು ನೋವಿನ ಸಂಗತಿ ಏನಂದರೆ, ನಮ್ಮ ಯುವಕರು ಇವತ್ತಿನ ಓದ್ತಾ ಇಲ್ಲ, ಚಟಗಳಿಗೆ ಬಲಿಯಾಗಿದ್ದಾರೆ. ನಾನು ಸ್ಟೂಡೆಂಟ್ ಇದ್ದಾಗಲಿಂದ ನಾವು ಬ್ಲಡ್ ಡೊನೇಷನ್ ಎಲ್ಲನೂ ಮಾಡ್ತಾ ಇದ್ವಿ. ಇವತ್ತು ರಕ್ತದ ಕೊರತೆ ಇಷ್ಟು ಆಗಿದೆ ಅಂದರೆ, ಆ ಟೈಮಲ್ಲಿ ನಾವು ಒಂದು ಬ್ಲಡ್ ಯೂನಿಟ್ ಕೇಳಿದರೆ 10 ಜನ ಬರೋರು. ಇವಾಗ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ಕುಡಿತ ಚಟ, ಗಾಂಜಾ ಎಲ್ಲದಕ್ಕೆ ಬಿಟ್ಟು 24 ತಾಸು ಬೇಕು ಯಾರೇ ಒಂದು ಡ್ರಿಂಕ್ ಮಾಡಿದರೆ. ಇವತ್ತು ಒಂದು ಹುಡುಗ ಎಲಿಜಿಬಲ್ ಇಲ್ಲ ಬ್ಲಡ್ ಕೊಡಲಿಕ್ಕೆ. ಈ ಥರ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಯುವಕರು ದಾರಿ ತಪ್ತಾ ಇದ್ದಾರೆ. ಈ ದಾರಿ ತಪ್ತಾ ಇದನ್ನು ಈ ಒಂದು ಒಳ್ಳೆಯ ಅವಕಾಶ ಇದೆ ಈ ರಾಯಚೂರು ಉತ್ಸವದಲ್ಲಿ ಇಷ್ಟು ಜನರ ಮಧ್ಯೆ ಯಾವ ಥರ ಜೀವನ ಹಾಳಾಗ್ತಿದೆ ಅನ್ನೋದನ್ನು ಒಂದು ನಾಟಕ ರೂಪದಲ್ಲೋ, ಯಾವುದೋ ಒಂದು ಚಿತ್ರಗಳ ಪ್ರದರ್ಶನ ರೂಪದಲ್ಲೋ ಈ ಒಂದು ಉತ್ಸವದಲ್ಲಿ ಆಗಬೇಕನ್ನೋದೇ ನನ್ನ ಬೇಡಿಕೆ. ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಉತ್ಸವ ಆಚರಣೆ ಮಾಡ್ತಕ್ಕಂಥದ್ದು ತುಂಬ ಸಂತೋಷಕರವಾದ ವಿಷಯ ಮತ್ತು ಸಂಭ್ರಮದ ಒಂದು ಆಚರಣೆ ಅಂತೇಳಿ ನಾನು ಭಾವಿಸ್ತೇನೆ. ಈ ರಾಯಚೂರು ಉತ್ಸವದ ಬಗ್ಗೆ ಹೇಳಬೇಕು ಅಂದರೆ, ರಾಯಚೂರು ಇದು ಮೊದಲು ರಾಜನ ಊರು, ರಾಯರ ಊರು, ರಾಜರ ಊರು, ರಾಸೂರು, ರಾಯಚೂರು ಅಂತೇಳಿ ಈ ಒಂದು ಕೃಷ್ಣ ಮತ್ತು ತುಂಗಭದ್ರಾ ಮಧ್ಯದಲ್ಲಿರ್ತಕ್ಕಂಥ ಎಡದೊರೆಗಳ ನಾಡು ಅಂತೇಳಿ ಈ ಎಲ್ಲ ಹೆಸರುಗಳಿಂದ ಪ್ರಚಲಿತವಾಗಿರ್ತಕ್ಕಂಥ ಈ ನಾಡು ರಾಯಚೂರು. ಈ ರಾಯಚೂರು ಪೂರ್ವ ಇತಿಹಾಸವನ್ನು ನಾವು ನೋಡುವಾಗ ಮೌರ್ಯ ಸಾಮ್ರಾಜ್ಯ, ಚಾಲುಕ್ಯರ ಸಾಮ್ರಾಜ್ಯ ಮತ್ತು ಕಾಕತೀಯರು, ಬಹುಮನಿ ಅರಸರು ಮತ್ತು ಈ ನಿಜಾಮ್ ಆಧೀನದಲ್ಲಿ ಹಲವಾರು ವರ್ಷಗಳಿಂದ ಬಂದಿರತಕ್ಕಂಥ ಇತಿಹಾಸ ಇದು ಇದೆ. ಮತ್ತು ಅಶೋಕನ ಶಿಲಾಶಾಸನಗಳು, ಚಾಲುಕ್ಯರ ಶಿಲಾಶಾಸನಗಳು, ಗುಡಿಗುಂಡಾರಗಳು ಅದ್ಭುತವಾದ ರೀತಿಯಲ್ಲಿ ಈ ರಾಯಚೂರಿನ ನಡುಗಡ್ಡೆಯಲ್ಲಿ ಹಬ್ಬಿರ್ತಕ್ಕಂಥದ್ದು ಇತಿಹಾಸ ಇದು. ಇಲ್ಲಿ ರಾಯಚೂರಿನಲ್ಲಿ ಜೈನರು, ಮುಸ್ಲಿಮರು, ಕ್ರಿಶ್ಚಿಯನ್ನರು, ನಾವು ಹಿಂದೂ ಸಂಪ್ರದಾಯದವರು ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸರ್ವತೋಮುಖವಾದ ಒಗ್ಗಟ್ಟಿನಿಂದ
ಈ ಸರ್ವಜನಾಂಗೀಯ ಶಾಂತಿಯ ತೋಟದ ರೀತಿಯಲ್ಲಿ ಈ ರಾಯಚೂರಿನಲ್ಲಿ ನಾವು ಬಾಳ್ವೆ ಮಾಡ್ತಾ ಇದ್ದೇವೆ. ಇದು ದಾಸ ಸಾಹಿತ್ಯದ ಬೀಡು, ಹಲವಾರು ಜಾನಪದ ಕಲೆಗಳ ಸಮ್ಮಿಲನದಿಂದ ಕೂಡಿರ್ತಕ್ಕಂಥ ಈ ನಾಡು ಸಮೃದ್ಧಿಯಾದ ನಾಡು, ಬಂಗಾರದ ನಾಡು ಮತ್ತು ಭತ್ತದ ಬೀಡು. ಈ ಪ್ರದೇಶ ಅದ್ಭುತವಾದ ರೀತಿಯಲ್ಲಿ ಈ ಇತಿಹಾಸವನ್ನು ಹೊಂದಿದೆ. ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಈ ರಾಯಚೂರಿನ ಉತ್ಸವದಲ್ಲಿ ಜನರಿಗೆ ಪರಿಚಯ ಮಾಡ್ತಕ್ಕಂಥ ರೀತಿಯಲ್ಲಿ ಇದು ಕಾಣಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಇಲ್ಲಿ ನಮ್ಮಲ್ಲಿ ಯಾವುದೇ ಜಾತಿ ಭೇದಗಳಿಲ್ಲ, ಸಂಘರ್ಷಗಳಿಲ್ಲ. ಎಲ್ಲ ಒಂದು ಜೈನರಾಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮರಾಗಲಿ, ಹಿಂದೂಗಳಾಗಲಿ ಎಲ್ಲರೂ ಕೂಡಿ ಸಹಬಾಳ್ವೆಯನ್ನು ನಡೆಸಿರ್ತಕ್ಕಂಥ ಈ ಪ್ರದೇಶದಲ್ಲಿ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಈ ದೇಶದ, ಈ ನಮ್ಮ ಪ್ರದೇಶದ ಇತಿಹಾಸವನ್ನು ಬಿಂಬಿಸ್ತಕ್ಕಂಥ ರೀತಿಯಲ್ಲಿ ಉತ್ಸವ ಆಚರಣೆ ಮಾಡ್ಬೇಕಂತೇಳಿ ನನ್ನ ಅಭಿಪ್ರಾಯ. ಇತಿಹಾಸ ಬಗ್ಗೆ ಚರ್ಚೆ ಮಾಡ್ಬೇಕಂತ ಹೇಳ್ತೀರಾ ಸರ್? ಇತಿಹಾಸವನ್ನು ಪ್ರದರ್ಶನ ಮಾಡ್ತಕ್ಕಂಥ ರೀತಿಯಲ್ಲಿ, ಜನರಿಗೆ ಗುರುತು ಮಾಡ್ತಕ್ಕಂಥ ರೀತಿಯಲ್ಲಿ ಈ ನಮ್ಮ ನಾಡು ನಡೆದು ಬಂದಿರತಕ್ಕಂಥ ಆದಿಗಳ ಒಂದು ಪರಿಚಯ ಜನರಿಗೆ ಮಾಡಿಕೊಡ್ಬೇಕು ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಅಭಿವೃದ್ಧಿ ಹೊಂದತಕ್ಕಂಥ ರೀತಿಯಲ್ಲಿ ಈ ರಾಯಚೂರು ಕಾಣಬೇಕು ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಬರ್ತಕ್ಕಂಥ ಹಣ ಇದೆಯಲ್ಲ, ಅದು ಸುಮಾರು ಹೊರಗಡೆ ವಾಪಸ್ ಹೋಗ್ತಿದೆ. ಯಾಕಂದರೆ ಜನಪ್ರತಿನಿಧಿಗಳಿಗೆ ಅಭಿವೃದ್ಧಿ ಹೆಂಗೆ ಮಾಡಬೇಕು, ದುಡ್ಡಿದ್ರೂ ಬಳಸ್ಕೊಳ್ಳುವಂಥ ವಿಫಲತೆ ಇದೆ. ಹಾಗಾಗಿ ಏನು ವಿದ್ಯಾರ್ಥಿಗಳು, ಸಂಘಟನೆ ಬೇರೆ ಬೇರೆ ಏನು ಚಳವಳಿಗಳ ಇದ್ದಾರಲ್ಲ ಅವ್ರ ಜೊತೆ ಮತ್ತು ಜನಪ್ರತಿನಿಧಿಗಳ ಜೊತೆ ಒಂದು ಸವಾಲು ಜವಾಬು ಚರ್ಚೆ ಮಾಡೋದ್ರ ಮೂಲಕ ಇದಕ್ಕೊಂದು ತಾರ್ಕಿಕ ಅಂತ್ಯನ ಕಾಣುವಂಥದ್ದು. ಮತ್ತು ಎರಡು ಜೊತೆಗೂ ಜನಪ್ರತಿನಿಧಿಗಳಂದು ಅಷ್ಟಲ್ಲ, ಜನಗಳು, ಸಂಘಟನೆಗಳು, ಜನಸಾಮಾನ್ಯರು, ಶಿಕ್ಷಕ ವರ್ಗದವರು ಎಲ್ಲರೂ ಸೇರಿ ಕೂತ್ಕೊಂಡು ಚರ್ಚೆ ಮಾಡಿ ಜಿಲ್ಲೆಯನ್ನು ಹೆಂಗೆ ಉತ್ಸವ ಆಚರಿಸುವ ಮಟ್ಟಕ್ಕೆ ಒಯ್ಯೋಣಂತ ಒಂದು ನೀಲನಕ್ಷೆ ತಯಾರಾಗಿದ್ರೆ ಇದಕ್ಕೊಂದು ಸಾರ್ಥಕತೆ ಬರುತ್ತೆ ಅಂತ ನನಗೆ. ರಸ್ತೆಗಳ ಮೂಲಭೂತ ಸಮಸ್ಯೆ, ರಸ್ತೆಗಳಾಗಿರ್ಬೋದು, ನೀರಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಇನ್ನು ಹಲವಾರು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿತ್ತು. ಅಂಥವು ಯಾವುವೂ ಆಗಿಲ್ಲ. ಹೇಳ್ಕೊಳ್ಳೋಷ್ಟು ಯಾವುದೂ ರಾಯಚೂರು ಜಿಲ್ಲೆಯಲ್ಲಿ ಇನ್ನೂ ಆಗಿಲ್ಲ. ಒಂದು ವೇಳೆ ಆಗಿತ್ತಪ್ಪ ಅಂದರೆ ಕಣ್ಣಿಗೆ ಕಾಣಂತ, ಪಬ್ಲಿಕ್ಗೆ ಕಣ್ಣಿಗೆ ಕಾಣಂತ ಒಂದು ಇತ್ತಪ್ಪ ಅಂದರೆ ಉತ್ಸವ ಮಾಡಿದ್ರೆ ಅದಕ್ಕೊಂದು ಬೆಲೆ ಬರಬಹುದು ಅಂತ ನನಗನ್ಸುತ್ತೆ. ಈ ಕಾರಣಕ್ಕಾಗಿ ನಾನೇನು ಜಿಲ್ಲಾಡಳಿತರಿಗೆ ಒಂದು ಪ್ರಶ್ನೆ, ನೀವು ಮುಂದಿನ ಸಲ ರಾಯಚೂರೋತ್ಸವ ಮಾಡ್ರಿ, ನಮ್ಗೆ ತಕರಾರಿಲ್ಲ. ಮುಂದಿನ ಸಲ ಮಾಡೋದಾದ್ರೆ ಪೂರ್ವಭಾವವಾಗಿ ಒಂದು ನೀಲನಕ್ಷೆ ತಯಾರು ಮಾಡ್ಕೋಬೇಕು. ಮುಂದಿನ ವರ್ಷದಲ್ಲಿ ನಾವು ಏನು ಅಚೀವ್ ಮಾಡಬೇಕು ಅನ್ನೋದೊಂದು ಇಟ್ಕೊಂಡು ಮಾಡಿದ್ರೆ ಅದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ರಾಯಚೂರು ಜಿಲ್ಲೆ ಇವತ್ತು ಬಹಳ ಹಳೆಯ ಜಿಲ್ಲೆ. ಇವತ್ತಿಗೂ ಒಂದು ವಿಮಾನ ನಿಲ್ದಾಣ ಇನ್ನೂ ಪ್ರಾರಂಭದಲ್ಲಿ ಕೆಲಸ ನಡೀತಾ ಇದೆ. ಈ ರಾಯಚೂರಿಗೆ ವಿಮಾನ ನಿಲ್ದಾಣ ಮೊದಲನೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಸುಮಾರು 1957 ಫೆಬ್ರವರಿ 26ಕ್ಕೆ ಈ ರಾಯಚೂರು ಮೇಲೆ ಹೋಗ್ತಾ ಇದ್ರು. ತಾಂತ್ರಿಕ ದೋಷ ಕಂಡು ಆ ಪೈಲಟ್ ಬಹಳ ಬುದ್ಧಿವಂತ ಆ ಏರ್ಮರ್ಸ್ ಅಲ್ಲಿ ಇಳಿಸ್ಬಿಟ್ಟ. ಅದು ಏರ್ ಸ್ಟ್ರಿಪ್ಟ್ ನಿಜಾಮರಾಜರು 1942ರಲ್ಲಿ ಮಾಡಿದ್ದು. ಅವಾಗೆ ಆ ಪೈಲಟ್ ಇಳಿಸಿದ ನಂತರ ಜವಾಹರ್ಲಾಲ್ ನೆಹರು ಹಾಗೂ ಎಲ್ಲರೂ ಹೊರಗಡೆ ಬಂದ್ಮೇಲೆ ಆ ಪ್ಲೇನ್ ಸುಟ್ಟೋಗ್ಬಿಡ್ತದೆ. ಅವಾಗ ಇಂದಿರಾ ಗಾಂಧಿ ಹೇಳ್ತಾಳೆ, ನಮ್ಮ ತಂದೆಯನ್ನು ಉಳಿಸ್ತಕ್ಕಂಥ ಈ ಒಂದು ನಿಲ್ದಾಣಕ್ಕೆ ರಾಯಚೂರು ವಿಮಾನ ನಿಲ್ದಾಣ ಆಗ್ಬೇಕಂತಾರೆ. 68 ವರ್ಷಗಳಾದ್ರೂ ಆ ವಿಮಾನ ನಿಲ್ದಾಣ ಕಾಣ್ತಾ ಇಲ್ಲ. ಎಲ್ಲಿದೆ ಅಭಿವೃದ್ಧಿ? ರಾಯಚೂರಿನಲ್ಲಿ ರಿಂಗ್ ರೋಡ್ ಇದೆಯಾ? ಎಲ್ಲಿದೆ? ಆಮೇಲೆ ಇವತ್ತು ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಅದು ಹೋರಾಟ ಮಾಡಿ ಇವತ್ತು ರಾಯಚೂರಿಗೆ ಒಂದು ಸಪರೇಟ್ ಯೂನಿವರ್ಸಿಟಿ ಆಗಿದೆ. ಅದಕ್ಕೂ ಸರಿಯಾಗಿ ಬಜೆಟ್ಗಳಿಲ್ಲ. ನೀವು ಬಂದು ಭಾಗವಹಿಸಿ ಯಶಸ್ವಿ ಮಾಡಲಿ. ಯಾಕಂದ್ರೆ ಇದಕ್ಕೊಂದು 4 ಕೋಟಿ ಅನುದಾನ ಬಂದಿದೆ. ಇನ್ನೂ ಜಾಸ್ತಿ ಅನುದಾನವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಬಟ್ ಈ ಉತ್ಸವ ಮಾತ್ರ ಜನಮಾನಸದ ಮನದಲ್ಲಿ ಉಳಿಬೇಕು, ಜನರ ಮನೆಗೆ ಉತ್ಸವ ತಲುಪಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉತ್ಸವ ಅಂತ ತಗೊಂಡಾಗ ನಾವು ಕೆಲವು ವಿಷಯಗಳನ್ನ ಭಾಳಷ್ಟು ಆಳಕ್ಕೋಗಿ ತಿಳ್ಕೊಬೇಕಾಗುತ್ತೆ. ರಾಯಚೂರಿ ಇತಿಹಾಸ ಅಂತ ತಗೊಂಡಾಗ ನಮ್ಮ ರಾಣಿ ರುದ್ರಮ್ಮ ದೇವಿ ಅವರಿಂದ ಹಿಡಿದು ಎಷ್ಟು ಜನ ರಾಜರಾಳಿದಾರೋ ಅವರ ಇತಿಹಾಸಗಳನ್ನ ತಿಳಿಸೋ ಕೆಲಸ ಇವತ್ತು ಮಾಡ್ಬೋದು. ಇದು ಒಳ್ಳೆ ಅವಕಾಶ. ಈ ವರ್ಷ ಹಿಂದಿನ ವರ್ಷದಂತ ಆಗಲಾರ್ದೆ ನೀವು 23 ವರ್ಷದಿಂದ ಉತ್ಸವ ಮಾಡಿಲ್ಲ, 23 ವರ್ಷದಿಂದ ಏನು ಸಾಧನೆಗಳಾಗಿದ್ದಾರೆ ಅವ್ರನ್ನ ಗುರುತಿಸೋಕೆ ಪ್ರಯತ್ನ ಮಾಡಿರಿ. ಮುಂದಿನ ದಿನಗಳಲ್ಲಿ ಅದು ಒಂದು ಇನ್ಸ್ಪೈರ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಮತ್ತು ಇದನ್ನು ಒಂದು ದೊಡ್ಡ ಈವೆಂಟ್ ಅಂದಾಗ ಈವೆಂಟ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದಕ್ಕೆ ಸಪ್ರೇಟ್ ಇದೇ ಫೀಲ್ಡಲ್ಲಿರುವಂಥ ಕೋರ್ಸ್ಗಳಿದೆ. MBA, BBM, BBA, BCom. ಈ ಹುಡುಗರಿಗೆ ಅದರಲ್ಲಿ ಇನ್ವಾಲ್ವ್ ಮಾಡಿ ಯಾವ ರೀತಿ ಆರ್ಗನೈಸ್ ಮಾಡ್ಬೋದು ಅನ್ನೋದನ್ನು ಪ್ರಾಕ್ಟಿಕಲಾಗಿ ಕಲಿಸ್ಬೋದು. ಹಾಗಾಗಿ
ರಾಯಚೂರು ಉತ್ಸವ ಕೆಲವು ಸಿದ್ಧಾಂತಗಳನ್ನ ಇಟ್ಟುಕೊಂಡು ಅದರಿಂದ ಮುಂದಿನ ದಿನಗಳಲ್ಲಿ ಉಪಯೋಗವಾಗಬೇಕು, ಆ ರೀತಿ ಉತ್ಸವ ನಡೆಸಬೇಕನ್ನೋದೇ ನಮ್ಮ ಕೋರಿಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.